ಹಾಯ್ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೀವು ನೋಡ್ತೀರಾ ಟೆಕ್ ಮೈ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಹೇಶ್. ಸೊ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಎರಡಕ್ಕಿದೆ ಬಿಟ್ಟೆ, ಓಕೆ ಇರಲಿ. ಸೊ ಈ ಒಂದು ವಿಡಿಯೋನಲ್ಲಿ ಏನು ಬಗ್ಗೆ ತಿಳಿಸ್ಕೊಡಕ್ಕೆ ಬರ್ತಾ ಇದ್ದೀನಿ ಅಂದರೆ, ಸೊ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡಕ್ಕೆ ಬರ್ತಾ ಇದ್ದೀನಿ. ಸೊ ಅದು ಪಾಕೆಟ್ ಮನಿ. ಸೊ ಆ ಪಾಕೆಟ್ ಮನಿಯಲ್ಲಿ ನೀವು ಮನಿನ ಅರ್ನ ಹೆಂಗೆ ಮಾಡೋದು, ಕಾಸು ಹೆಂಗೆ ಮಾಡೋದು, ಸಂಪಾದಿಸೋದು ಅಂತ ತಿಳಿಸ್ಕೊಡಕ್ಕೆ ಬರ್ತಾ ಇದ್ದೀನಿ. ಸೊ ಎಲ್ರಿಗೂ ಈ ಒಂದು ಅಪ್ಲಿಕೇಶನ್ ಗೊತ್ತಿರಲ್ಲ. ಸೊ ನೀವು ಯಾವ್ಯಾವ ಟ್ರೈ ಮಾಡಿರ್ತೀರಾ. ಸೊ ಇದರಲ್ಲಿ ಸಿಂಪಲ್ ಆಗಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ಸೊ ಅರ್ನ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡಕ್ಕೆ ಬರ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ, ಈ ಒಂದು ಕಂಟೆಂಟ್ ಏನಾದ್ರು ಸ್ವಲ್ಪ ಇಷ್ಟ ಆಗಿದೆ, ಈ ವಿಡಿಯೋ ಒಂದು ಲೈಕ್ ಹಾಕಿ. ಇವಾಗ ಹಾಕಿಲ್ಲ ಅಂದರೆ ಕೂಡ ಲಾಸ್ಟಲ್ಲಿ ಯಾಕೆ ಹಾಕ್ತೀರಾ. ಸೊ ಯಾಕಂದರೆ ಈ ಒಂದು ಅಪ್ಲಿಕೇಶನ್ ಚೆನ್ನಾಗೈತೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಅದಕ್ಕೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರ ಬೆಲ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿಕೊಂಡು ಫುಲ್ ಡೀಟೇಲಾಗಿ ತಿಳಿಸ್ಕೊಂಡು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ಹೆಸರು ಪಾಕೆಟ್ ಮನಿ ಅಂತ. ಸೊ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಆರಾಮಿಗೆ ಅರ್ನಿಂಗ್ಸ್ನ ಮಾಡ್ಬೋದು. ಹೇಗಂದರೆ ಸೊ ನೋಡಿ, ಇವಾಗ ಹೋಮ್ ಪೇಜ್ ನೋಡಿದ್ದೀನಿ. ಸೊ ಹೋಮ್ ಪೇಜ್ ನೋಡಿ, ಇವಾಗ ಸೊ ನೋಡಿ ಆಲ್ ಆಫರ್ಸ್ ಇತ್ತು. ಆಲ್ ಆಫರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ಏನೂ ಇಲ್ಲ, ಜಸ್ಟು ಈ ಒಂದು ಅಪ್ಲಿಕೇಶನ್ಸ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಆರಾಮಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇವಾಗ ನೋಡಿ, ಈ ಒಂದು ರಮ್ಮಿ ಸರ್ಕಲ್ನ ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ 15 ರೂಪಾಯಿ ಸಿಗುತ್ತೆ. ಸೊ ಅದೇ ಥರ ಇವಾಗ ನೋಡ್ಕೊಳ್ಳಿ, ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ 15 ರೂಪಾಯಿ ಸಿಗುತ್ತೆ. ಇವಾಗ ಜಂಗ್ಲಿ ರಮ್ಮಿನ ಇನ್ಸ್ಟಾಲ್ ಮಾಡಿಕೊಂಡೆ 10 ರೂಪಾಯಿ ಸಿಗುತ್ತೆ, 30 ರೂಪೀಸ್ ಕೊಡ್ತಾರೆ. ಸೊ ನೋಡಿ, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡೆ 20 ಕೊಡ್ತಾರೆ. ಇದೊಂದು ಕಾಯಿನ್ಸ್ ಅಂತ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡೆ ಸೊ 45 ರೂಪೀಸ್ ಕೊಡ್ತಾರೆ. ಸೊ ಇದು ನೋಡಿ ಜುಪಿಟರ್ ಅದನ್ನು 50 ರೂಪೀಸ್ ಕೊಡ್ತಾರೆ. ಸೊ ಇದೇ ಥರ ನೋಡಿ 50-50 ಅವು ಒಂದೊಂದು ಅಪ್ಲಿಕೇಶನ್ಸ್ ಒಂದೊಂದು ಪ್ರೈಸ್ ಇರುತ್ತೆ. ಸೊ ನೋಡಿ ಇದರಲ್ಲಿ 100 ರೂಪೀಸ್ ಕೊಡ್ತಾರೆ. ಸೊ ಇವಾಗ ಇಲ್ಲಿ ಏನಿರಲ್ಲ, ಜಸ್ಟ್ ನೀವು ಇದು ಇನ್ಸ್ಟಾಲ್ ಮಾಡ್ಕೊಂಡೆ ಮಾತ್ರ ಕೊಡಲ್ಲ. ಸೊ ಅದರಲ್ಲಿ ಒಂದು ರೂಲ್ಸು ಕಂಡೀಷನ್ಸ್ ಎಲ್ಲ ಇರುತ್ತೆ. ಸೊ ನೀವು ಅರ್ನ್ ಮಾಡಬೇಕಂದ್ರೆ ನೋಡಿ ಸ್ಟೆಪ್ಸ್ ಇರುತ್ತೆ. ಸ್ಟೆಪ್ಸ್ ಟು ಅರ್ನ್ ರಿವಾರ್ಡ್ ಅಂತ ಐತೆ ನೋಡಿ. ಫಸ್ಟು ಕ್ಲಿಕ್ ಆನ್ ದಿ ಬಿಲೋ ಬಟನ್. ಫಸ್ಟ್ ಕ್ಲಿಕ್ ಮಾಡಿಕೊಂಡು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು, ಇವಾಗ ಏನಿಲ್ಲ ನಿಮ್ಮೊಂದು ನಂಬರ್ನ ಹಾಕಿ ರಿಜಿಸ್ಟರ್ ಮಾಡಿಕೊಂಡು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಡೀಟೇಲ್ಸ್ನ ಹಾಕಿ OTP ಹಾಕಿ ವೆರಿಫಿಕೇಷನ್ ಮಾಡ್ಕೊಬೇಕು. ಅಕೌಂಟ್ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿದ್ರೆ ಸಾಕು, ಗೆಟ್ ಫ್ಲ್ಯಾಟ್ ರಿವಾರ್ಡ್ 50 ರೂಪೀಸ್. ಸೊ ಅದರಲ್ಲೂ ಕೂಡ ಒಂದು ಫ್ಲ್ಯಾಟ್ ರಿವಾರ್ಡ್ 50 ರೂಪೀಸ್ ಕೊಡ್ತಾರೆ. ಸೊ ಈ ಒಂದು ಅಪ್ಲಿಕೇಶನ್ನ ಇಲ್ಲಿಂದ ನೀವು ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ಫೋನ್ ನಂಬರು ಮತ್ತು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅವೆಲ್ಲ ಡೀಟೇಲ್ಸ್ನ ಕೊಟ್ಟು ನೀವು ರಿಜಿಸ್ಟರ್ ಆದರೆ ಸೊ ಇಲ್ಲಿ ಕೂಡ 50 ರೂಪೀಸ್ ನಿಮಗೆ ಸಿಗುತ್ತೆ. ಅದೇ ಥರ ನೋಡಿ, ಒಂದೊಂದು ಅಪ್ಲಿಕೇಶನ್ಸು ಒಂದೊಂದು ಥರ ಇರುತ್ತೆ. ಸೊ ಇಲ್ಲಿ ನೋಡಿ, ಸೊ ಇದು 100 ರೂಪೀಸ್ನ ನೀವು ಅರ್ನ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡೆ. ಸೊ ಇಲ್ಲಿ ಕೂಡ ಒಂದು ನೀವು ನೋಡ್ಕೊಳ್ಳಿ ಸ್ಟೆಪ್ಸು. ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಸೇಮು ಫೋನ್ ನಂಬರು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ನಂಬರ್ ಕೊಟ್ಟು OTPನ ರಿಸೀವ್ ಮಾಡಿಕೊಂಡು ವೆರಿಫಿಕೇಷನ್ ಮಾಡ್ಕೊಬೇಕು. ಅಕೌಂಟ್ನ ಓಪನ್ ಮಾಡ್ಕೊಬೇಕು. ಸೊ ಇದರಲ್ಲಿ ಅಕೌಂಟ್ನ ಓಪನ್ ಮಾಡ್ಕೊಂಡು ಆವಾಗಲೇ ಅದು 50 ರೂಪಾಯಿ ಸಿಗ್ತಾಯಿತ್ತು. ಸೊ ಅಕೌಂಟ್ನ ಓಪನ್ ಮಾಡಿಕೊಂಡು ಡೆಪಾಸಿಟ್ ಮಾಡಿ 100 ರೂಪಾಯಿ, ಮಿನಿಮಮ್ 100 ರೂಪಾಯಿ ಡೆಪಾಸಿಟ್ ಮಾಡಿದೆ. ಸೊ ತಿರ್ಗಾ ನಿಮಗೆ 100 ರೂಪಾಯಿ ತಿರ್ಗಾ ಬ್ಯಾಕ್ ಬರುತ್ತೆ, ರಿವಾರ್ಡ್ ಆಗಿ ಬ್ಯಾಕ್ ಬರುತ್ತೆ. ಸೊ ಇಲ್ಲೂ ಕೂಡ ನಿಮಗೆ 100 ರೂಪಾಯಿ ಸಿಗುತ್ತೆ. ಸೊ ಇದೇ ಥರ ನೋಡಿ ಆರಾಮಾಗಿ ನೀವು ಅರ್ನ್ ಮಾಡ್ಬೋದು. ಸೊ ಕಮ್ಮಿದು ಐತೆ, ಜಾಸ್ತಿದು ಈ ಥರ ನೋಡಿ 100 ರೂಪಾಯಿದು ಐತೆ. 100 ರೂಪಾಯಿದು ಎಲ್ಲೋ ಅಪರೂಪ. ಸೊ ನೀವು ಹುಡುಕಿ ಆರಾಮಾಗೆ ಸೊ ನೀವು ಅರ್ನಿಂಗ್ಸ್ನ ಮಾಡ್ಕೊಬೇಕಾಗುತ್ತೆ. ಇದೊಂಥರ ಟೈಪ್ ಆಫ್ ಅರ್ನಿಂಗ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು, ನೀವು ತುಂಬ ಅರ್ನಿಂಗ್ಸ್ನ ಮಾಡ್ಬೋದು. ತುಂಬ ಅರ್ನಿಂಗ್ಸ್ ಮಾಡೋ ಇದು ಅಪ್ಲಿಕೇಶನ್ಸ್ ಬೇಕಂದರೆ ಸೊ ಇಲ್ಲಿ ಇತ್ತು ನೋಡಿ, ಇಲ್ಲಿ ನೋಡ್ಬಿಟ್ಟು ಇಲ್ಲಿ ಯಾವ್ಯಾವ ಬೇಕೋ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರ ರೂಲ್ಸು ಸ್ಟೆಪ್ಸ್ ಇರುತ್ತಲ್ಲ, ಆ ಒಂದು ಸ್ಟೆಪ್ಸ್ನ ನೀವು ಬೇಕಂದರೆ ಫಾಲೋ ಮಾಡಿಬಿಟ್ಟು ನೀವು ಆರಾಮಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಇವಾಗ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾಗ ನೋಡಿ, ಇಲ್ಲಿ ರೆಫರೆಂಡ್ ಅರ್ನ್ ಅಂತ ಕೂಡ ಒಂದು ನಿಮ್ಗೆ ಆಪ್ಷನ್ ಐತೆ. ಸೊ ಇಲ್ಲಿ ಏನಿಲ್ಲ, ಈ ಒಂದು ರೆಫರೆನ್ಸ್ ಕೋಡ್ನ ಹಾಕ್ಬಿಟ್ಟು ನಿಮ್ಮನ್ನು ಫ್ರೆಂಡ್ಸಿಗೆ ಯಾರಿಗೂ ಸಜೆಸ್ಟ್ ಮಾಡಿದೆ 160 ರೂಪೀಸ್ ನಿಮ್ಗೆ ಕೊಡ್ತಾರೆ ನೋಡಿ. ಯು ಕ್ಯಾನ್ ಅರ್ನ್ ಎ ಮ್ಯಾಕ್ಸಿಮಮ್ 160 ಡೈಲಿ ಬೈ ರೆಫರಲ್. ಸೊ ನೀವು ರೆಫರ್ ಮಾಡಿ ಆರಾಮಾಗಿ ಆ 160 ರೂಪೀಸ್ ನೀವು ಅರ್ನ್ ಮಾಡ್ಬೋದು. ಸೊ ನಾನು ಕೂಡ ಈ ಒಂದು ರೆಫರಲ್ ಕೋಡ್ನ ಕೆಳಗಡೆ ಹಾಕಿರ್ತೀನಿ. ಸೊ ಕೆಳಗಡೆ ಹಾಕಿದ್ದಾಗ ಸೊ ನಿಮಗೂ ಕೂಡ ಒಂದು ಅರ್ನಿಂಗ್ಸ್ ಆಗುತ್ತೆ ಮತ್ತು ನನಗೂ ಕೂಡ ಒಂದು ಅರ್ನಿಂಗ್ಸ್ ಆಗುತ್ತೆ. ಸೊ ನಾನು ಎಲ್ಲರೂ ಕೂಡ ಹಾಕಿರ್ತಾರೆ ರೆಫರಲ್ ಕೊಡು, ಆದರೆ ಅರ್ನಿಂಗ್ಸ್ ಅವ್ರಿಗಾಗುತ್ತೆ ಅಂತ ಹೇಳಲ್ಲ. ಸೊ ಸುಮ್ಮನೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಲ್ಲೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿ, ಅಲ್ಲಿ ಹಾಕಿರೋ ಲಿಂಕ್ನ ಕ್ಲಿಕ್ ಮಾಡಿ ಅಂತಾರೆ. ಸೊ ಕ್ಲಿಕ್ ಮಾಡೋ ಮೂಲಕ ಅವ್ರಿಗೂ ಕೂಡ ಒಂದು ಅರ್ನಿಂಗ್ಸ್ನ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅವರು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಹಾಗೆ ಇವಾಗ ಈ ಒಂದು ಅಪ್ಲಿಕೇಶನ್ನ ನಾನು ಅಪ್ಲಿಕೇಶನ್ ಲಿಂಕ್ನ
ಸೊ ಈ ಒಂದು ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ರೆಫರೆನ್ಸ್ ಕೋಡ್ನ ಕೂಡ ಹಾಕಿರ್ತೀನಿ. ಸೊ ನನ್ನೊಂದು ರೆಫರಲ್ ಕೋಡ್ನ ನೀವು ಅಲ್ಲಿ ಫೋನ್ ನಂಬರ್ ಹಾಕುವ ಕೆಳಗಡೆ ಫೋನ್ ನಂಬರ್ ಹಾಕ್ಬಿಟ್ಟು ಮತ್ತು ಅದ್ರ ಕೆಳಗಡೆ ರೆಫರಲ್ ಕೋಡ್ ಅಂತ ಇರುತ್ತೆ. ಸೊ ರೆಫರಲ್ ಕೋಡ್ನ ಹಾಕಿದ ಕೂಡ ನನಗೂ ಅರ್ನಿಂಗ್ಸ್ ಆಗುತ್ತೆ, ನನ್ನ ಕಡೆಯಿಂದ ನಿಮಗೂ ಕೂಡ ಒಂದಷ್ಟು ಅರ್ನಿಂಗ್ಸ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ನೋಡೋಣ, ಆಫರ್ಸ್ ಅಂತ ಇರುತ್ತೆ ನೋಡಿ. ಸೊ ಇದು ಆಫರ್ಸು. ಸೊ ಈ ಒಂದು ಆಫರ್ಸು ಒಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಸೊ ಆವಾಗ ಮಾತ್ರ ಈ ಒಂದು ಆಫರ್ಸ್ ಸಿಗುತ್ತೆ ನಿಮಗೆ. ಸೊ ಇದರಿಂದ ಸೊ ಆರಾಮಾಗಿ ನಿಮ್ಮೊಂದು ಅರ್ನಿಂಗ್ಸ್ನ ಮಾಡ್ಕೊಬೋದು. ಮತ್ತು ಇಲ್ಲಿ ಪೇಟಿಎಮ್ನಲ್ಲಿ ಸೊ ಆರಾಮಾಗಿ ನಿಮ್ಮೊಂದು ಅಮೌಂಟ್ ಅರ್ನಿಂಗ್ ಮಾಡಿರೋ ಅಮೌಂಟ್ನ ಪೇಟಿಎಮ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಬೋದು. ಸೊ ಇದು ಪ್ರೊಫೈಲ್ ಆಗಿರುತ್ತೆ, ನಿಮ್ಮೊಂದು ಪ್ರೊಫೈಲು ಆರಾಮಾಗಿ ನೀವು ಫಿಲ್ ಮಾಡಿ ನಿಮ್ಮೊಂದು ಇಮೇಲ್ ಹಾಕ್ಬಿಟ್ಟು ಇದು ನಿಮ್ಮೊಂದು ಪ್ರೊಫೈಲ್ ಆಗಿರುತ್ತೆ. ಆರಾಮಾಗಿ ನಿಮ್ಮದು ಮೇಲ್ ಒಂದು ಹಾಕ್ಬಿಟ್ಟು ಹೆಸರು, ಡೇಟ್ ಆಫ್ ಬರ್ತು, ಸೊ ಎಲ್ಲ ಒಂದು ಡೀಟೇಲ್ಸ್ ಹಾಕ್ಬಿಟ್ಟು ನಿಮ್ಮೊಂದು ಪೇಟಿಎಮ್ದು ನಂಬರ್ ಹಾಕ್ಬಿಟ್ಟು, ಸೊ ನಿಮ್ಮದು ಪೇಟಿಎಮ್ ಯಾವ ನಂಬರ್ ಇರುತ್ತೋ ಆ ಒಂದು ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಳ್ಳೋ ಕೆಳಗಡೆ ರೆಫರಲ್ ಕೋಡ್ ಇರುತ್ತೆ. ಸೊ ನನ್ನೊಂದು ರೆಫರಲ್ ಕೋಡ್ನ ಯೂಸ್ ಮಾಡಿ ಹೇಳಿದ್ದೀನಿ. ಸೊ ನಾನು ಇವಾಗ ಏನೇನು ಹೇಳಿದ್ದೀನಿ ಎಲ್ಲ ಕೂಡ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದ್ರೆ ಸೊ ಕಮೆಂಟ್ ಮಾಡಿ ತುಂಬ ಇಷ್ಟ ಆಗೈತೆ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ, ನೀವು ಕೂಡ ನಾನು ಇವಾಗ ಏನೇನು ಹೇಳಿದ್ದೀನಿ ಎಲ್ಲ ಕೂಡ ನಿಮ್ಗೆ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಸೊ ನೀವು ನೆಕ್ಸ್ಟು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಸೊ ನೀವು ಅರ್ನ್ ಮಾಡೋಕ್ಕೆ ಆಲ್ ದ ಬೆಸ್ಟ್. ಸೊ ಮತ್ತೊಂದು ಹೊಸ ವಿಡಿಯೋನೇ ಸಿಗೋಣ. ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಇನ್ನೂ ಅರ್ನಿಂಗ್ ಅಪ್ಲಿಕೇಶನ್ಸ್ ಬಗ್ಗೆ ವಿಡಿಯೋ ಬೇಕಾದರೆ, ಸೊ ನಿಮ್ಗೆ ಏನದ್ರ ಬಗ್ಗೆ ವಿಡಿಯೋ ಬೇಕೋ ಸೊ ಕಮೆಂಟ್ ಮಾಡಿ. ಆದಷ್ಟು ಸ್ವಲ್ಪ ರಿಸರ್ಚ್ ಮಾಡಿ, ವರ್ಕ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಖಂಡಿತ ಮಾಡ್ತೀನಿ. ಓಕೆ ಗೈಸ್, ಬಾಯ್.